ವಿಧಾನಸೌಧದಲ್ಲಿ ಕಾಂಗ್ರೆಸ್ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಹೆಚ್ಚು ಅಬಕಾರಿ ಲೈಸೆನ್ಸ್ ಕೊಟ್ಟಿದ್ದಾರೆ. ಸರ್ಕಾರ ಅಬಕಾರಿ ಲೈಸೆನ್ಸ್ ಡೋರ್ ಡೆಲಿವರಿ ಮಾಡ್ತಾ ಇದೆ ಅಂತ ಅವರು ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಹೆಚ್ಚು ಅಬಕಾರಿ ಲೈಸೆನ್ಸ್ ಕೊಟ್ಟಿದ್ದಾರೆ. ಸರ್ಕಾರ ಅಬಕಾರಿ ಲೈಸೆನ್ಸ್ಗಳನ್ನು ಡೋರ್ ಡೆಲಿವರಿ ಮಾಡ್ತಾ ಇದೆ. ಇದು ಕಾಂಗ್ರೆಸ್ ಗಾಂಧೀಜಿಗೆ ಕೊಡುವ ಗೌರವನ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಬಕಾರಿ ಹಗರಣದಲ್ಲಿ ಸಿಎಂಗೆ ಪಾಲು ಹೋಗಿದೆ. ಹೀಗಾಗಿಯೇ ಇಲ್ಲ ಅಂದ್ರೆ ಅಕಸ್ಮಾತ್ ಏನಾದರೂ ಇದರಲ್ಲಿ ಸಿಎಂಗೂ ಕೂಡ ಪಾಲು ಹೋಗಿದೆ, ಅಕಸ್ಮಾತ್ ಹೋಗಿರಲಿಲ್ಲ ಅಂದಿದ್ರೆ ಅವರು ಇಷ್ಟೊತ್ತಿಗೆ ರಾಜೀನಾಮೆಯನ್ನ ಪಡಿಬೇಕಿತ್ತು. ಆದರೆ ಅಬಕಾರಿ ಹಗರಣದಲ್ಲಿ ಸಿಎಂಗೆ ಪಾಲು ಹೋಗಿದೆ. ಹೀಗಾಗಿ ಸಿಎಂ ಅಬಕಾರಿ ಸಚಿವರ ರಾಜೀನಾಮೆಯನ್ನ ಇನ್ನೂ ಕೂಡ ಪಡೆದಿಲ್ಲ ಅಂತ ವಿಧಾನಸೌಧದಲ್ಲಿ ಕಾಂಗ್ರೆಸ್ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸರ್ಕಾರ ಅಬಕಾರಿ ಲೈಸೆನ್ಸ್ ಡೋರ್ ಡೆಲಿವರಿ ಮಾಡ್ತಾ ಇದೆ. ರಾಜ್ಯದಲ್ಲಿ ಹೆಚ್ಚು ಅಬಕಾರಿ ಲೈಸೆನ್ಸ್ ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ ಗಾಂಧೀಜಿಗೆ ಕೊಡುವ ಗೌರವನ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಒಂದು ಮನ್ರೇಗಾ ಅಥವಾ ವಿಬಿಜಿ ರಾಮ್ಜಿ ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಮನ್ರೇಗಾ ಹೆಸರನ್ನ ತೆಗೆದು ಏನು ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರ ಕಿಡಿಕಾರಿತ್ತು. ಅಂದರೆ ಬಿಜೆಪಿಯವರಿಗೆ ಗಾಂಧೀಜಿ ಹೆಸರನ್ನ ಕಂಡ್ರೆ ಆಗಲ್ಲ, ಹೀಗಾಗಿ ಎಲ್ಲ ಕಡೆಯೂ ಕೂಡ ಚೇಂಜ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಒಂದು ಆರೋಪವನ್ನು ಮಾಡಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಅವರು ಕೂಡ ಇದು ಕಾಂಗ್ರೆಸ್ ಗಾಂಧೀಜಿಗೆ ಕೊಡುವಂತಹ ಗೌರವನ ಎನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಂದರೆ ಸರ್ಕಾರ ಅಬಕಾರಿ ಲೈಸೆನ್ಸ್ ಡೋರ್ ಡೆಲಿವರಿ ಮಾಡ್ತಾ ಇದೆ, ಹೀಗಾಗಿ ಇದು ಕಾಂಗ್ರೆಸ್ ಪಕ್ಷ ಗಾಂಧೀಜಿಗೆ ಕೊಡುವ ಗೌರವನ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ಪ್ರತಿಭಟನೆ ಮಾಡ್ತಾ ಇರೋದು ಅಬಕಾರಿ ಇಲಾಖೆಯಲ್ಲಿ ಲೂಟಿ ನಡೀತಾ ಇದೆ. ಪ್ರತಿ ವೈನ್ ಸ್ಟೋರು ಬಾರ್ಗಳು ಮಂತ್ಲಿ ಫಿಕ್ಸ್ ಆಗಿದೆ. ಇವರು ಗಾಂಧೀಜಿಯವರ ಹೆಸರನ್ನ ಹೇಳ್ತಾರೆ, ನಾವು ಗಾಂಧೀಜಿ ಫಾಲೋಯರ್ಸ್ ಅಂತ. ಇಡೀ ರಾಜ್ಯದಲ್ಲಿ ಇವತ್ತು ಹೊಸದಾಗಿ ಸುಮಾರು 1,500 ಇಂದ 2,000 ಹೊಸ ಲೈಸೆನ್ಸ್ ಅನ್ನ ಕೊಟ್ಟಿದ್ದಾರೆ. ಇದು ಗಾಂಧೀಜಿ ಅವರಿಗೆ ಇವರು ಕೊಡ್ತಾ ಇರೋ ಗೌರವನ. ಇದು ಒಂದೊಂದು ಲೈಸೆನ್ಸ್ ಕೊಡಬೇಕಾದ್ರೂ 2 ರಿಂದ 2.5 ಕೋಟಿ ಲಂಚ ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿನ ವೈನ್ ಸ್ಟೋರ್ ಅಸೋಸಿಯೇಷನ್ ಇದೆ. ಈಗ ರಾಹುಲ್ ಗಾಂಧಿ ಅವರಿಗೂ ಕೂಡ ಮನವಿಯನ್ನ ಕೊಡ್ತಾ ಇದ್ದಾರೆ, ನಿಮ್ಮ ಸರ್ಕಾರದ ಮಾನ ಮರ್ಯಾದೆ ಹೋಗ್ತಾ ಇದೆ ಅಂತ. ಪ್ರಧಾನಮಂತ್ರಿಗೆ ಕೊಡ್ತಾ ಇದ್ದಾರೆ, ರಾಷ್ಟ್ರಪತಿಗೆ ಕೊಡ್ತಾ ಇದ್ದಾರೆ, ಗವರ್ನರ್ಗೆ. ಈ ಮುಖ್ಯಮಂತ್ರಿ ಕೊಟ್ಟು ಏನು ಉಪಯೋಗ ಆಗಿಲ್ಲ. 6 ತಿಂಗಳಿಂದ ಮುಖ್ಯಮಂತ್ರಿಗೆ 3-4 ಬಾರಿ ಭೇಟಿ ಮಾಡಿದ್ರು ಕೂಡ ನಾನು ನೋಡೋಣ ಮಾಡೋಣ ಅಂತಾರೆ. ಯಾಕಂದ್ರೆ ಇದರಲ್ಲಿ ಪಾಲು ಅವ್ರಿಗೂ ಹೋಗ್ತೈತೆ. ಮುಖ್ಯಮಂತ್ರಿಗೆ ಪಾಲು ಹೋಗಿಲ್ಲ ಅಂದ್ರೆ ಅವ್ರು ಇಷ್ಟೊತ್ತಿಗೆ ಈ ರಾಜೀನಾಮೆ ತಗೋಬೇಕಾಯ್ತು. 3 ವಿಡಿಯೋಗಳು ಬಂದಿದ್ರು. ಕಳೆದ 1 ವರ್ಷದಲ್ಲಿ 3 ವಿಡಿಯೋಗಳು ಬಂದಿದ್ರು. ಡೀಲ್ ನಡೀತಾ ಇರೋದು, ಎಷ್ಟು ರೇಟ್ ಫಿಕ್ಸಿಂಗು, ಮತ್ತೆ ಲೈಸೆನ್ಸ್ ಯಾವ ರೀತಿ ಹಣ ಕೊಡಬೇಕು, ಯಾರ್ಯಾರಿಗೆ, ಇನ್ಸ್ಪೆಕ್ಟರ್ಗೆ ಎಷ್ಟು, ಕಮಿಷನರ್ಗೆ ಎಷ್ಟು, ಮಂತ್ರಿಗೆ ಎಷ್ಟು, ಮಂತ್ರಿ ಮಕ್ಕಳಿಗೆ ಎಷ್ಟು, ಇವೆಲ್ಲ ಒಳ್ಳೆ ಸಿನಿಮಾದಲ್ಲಿ ನಡೀತಾ ಇರೋ ತರ ನಡೀತಾ ಇದೆ. ಇಷ್ಟಾದ್ರೂ ಕೂಡ ಮುಖ್ಯಮಂತ್ರಿಗಳು ಕಣ್ಣು ಕಾಣದ ರೀತಿಯಾಗಿ ಧೃತರಾಷ್ಟ್ರನ ರೀತಿ ನಿಂತಿರೋದು ನೋಡಿದ್ರೆ ಇದರಲ್ಲಿ ಅವ್ರ ಪಾತ್ರನೂ ಇದೆ. ಮಂತ್ರಿನೂ ಹೇಳಿದ್ದಾರೆ, ನನಗೆ ಇರೋದು 3 ಜಿಲ್ಲೆ ಕೊಟ್ಟಿದ್ದಾರೆ, ಉಳಿದಿದ್ದೆಲ್ಲ ಬೇರೆ ನೋಡ್ಕೊಂತ ಇದ್ದಾರೆ ಅಂತ ಸ್ವತಃ ಮಂತ್ರಿಯ ಬೆಂಬಲಿಗರೇ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ನನಗನ್ಸ್ತೈತೆ ಕರ್ನಾಟಕದ ಇತಿಹಾಸದಲ್ಲಿ ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ ಲಿಕ್ಕರ್ ಒಂದು ದೊಡ್ಡ ಹಗರಣ ಆಗಿ ಇಡೀ ಸರ್ಕಾರನೇ ಹೋಗುವಂತ ಪರಿಸ್ಥಿತಿ ಆಗಿದೆ. ಇದು 2.5-3 ಸಾವಿರ ಕೋಟಿ ಲೂಟಿ ಮಾಡಿ ಚುನಾವಣೆಗೆ ಕಳಿಸೋಂತ ಹುನ್ನಾರ ಮಾಡಿದ್ದಾರೆ. ಈ ಎಲ್ಲ ಪೂರ್ತಿ ಹಣನೂ ಕೂಡ ಅಸ್ಸಾಂಗೆ, ತಮಿಳುನಾಡಿಗೆ, ಕೇರಳಗೆ ಹೋಗುವಂತದಕ್ಕೆ ಈಗಾಗಲೇ ಎಲ್ಲ ಪ್ಯಾಕ್ ಮಾಡಿದ್ದಾರೆ. ಅಷ್ಟು ಹಣ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದು